ನಮಸ್ಕಾರ. ವನಿಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯನ ಹೆಂಡ್ತಿ ಇಲ್ಲಿ ಮಲಗಿರ್ತಾರೆ. ಆವಾಗ ಸತ್ಯ ಮೆತ್ತಗೆ ಸರಳ ನಿದ್ದೆ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಮೆತ್ತಗೆ ಎದ್ದುಬಿಟ್ಟು ಹೋಗಿ ಆಚೆ ಈಚೆ ಆ ರೂಮು ಈ ರೂಮು ಎಲ್ಲ ಬಗ್ಗೆ ನೋಡ್ತಾ ಇರ್ತಾನೆ. ಆವಾಗ ಇವಳು ಎದ್ದು ಬರ್ತಾಳೆ, ಸರಳ ಎದ್ದು ಬಂದ್ಬಿಟ್ಟು ಹಿಂದೆ ಬೆನ್ನು ತಟ್ತಾಳೆ. ಬೆನ್ನು ತಟ್ಟಿದ ತಕ್ಷಣ ಮಿಡಿಗೆ ಬಿದ್ದುಬಿಡ್ತಾನೆ. ಮಿಡಿಗೆ ಬಿದ್ದು ಏನು ರೀ, ಏನಾಗೈತೆ ನಿಮಗೆ? ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಓಡಾಡ್ತಾ ಇರ್ತೀರಲ್ಲ, ಏನು ರೀ ಆಗೈತೆ ನಿಮಗೆ? ಯಾಕ್ರಿ ಹಿಂಗೆ ಆಡ್ತೀರಾ ಅಂತಾಳೆ. ಅದಕ್ಕೆ ಸತ್ಯ ಹೇಳ್ತಾನೆ, ಏನಿಲ್ಲ ಕಣೆ, ನೀರು ಕುಡಿಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತಾನೆ. ಸರಿ, ನೀರು ಕುಡ್ದಾಯ್ತಾ ಅಂತಾಳೆ. ಕುಡ್ದಾಯ್ತು ಅಂತ. ಬನ್ನಿ ಮತ್ತೆ ಬಂದು ಬಿತ್ಕೊಳ್ಳಿ ಅಂತಾಳೆ. ಬಂದು ಬಿತ್ಕೊಳ್ತೀನಿ, ಸರಿ ಆಯಿತು ನಡಿ ನೀನು ಅಂತ ಹೇಳ್ತಾನೆ. ಇಲ್ಲ ಬನ್ನಿ ಮಲ್ಕೊ ಬನ್ನಿ, ಯಾವಾಗ ನೋಡಿದ್ರು ಎದ್ದು ಓಡಾಡ್ತಾ ಇರೋದೇ ಇದೇ ಕೆಲಸ ಆಗೋಯ್ತು ಅಂತ ಹೇಳ್ಬಿಟ್ಟು. ಆಗ ಇದೇನು ನಿದ್ದೆ ಬಂದಿಲ್ವಲ್ಲ ಇವಳಿಗೆ, ಸರಳಿಗೆ ನಿದ್ದೆ ಬರಲಿಲ್ಲ, ಎಲ್ಲರೂ ಮಲಗಿದ್ದಾರೆ, ಇವಳಿಗೆ ಯಾಕೆ ನಿದ್ದೆ ಬಂದಿಲ್ಲ ಅಂತೇಳ್ಬಿಟ್ಟು ಅವನಿಗೆ ಅನುಮಾನ. ಸರಿ ನಡಿ ಮಲ್ಕೊಳ್ಳೋಣ ಅಂತ ಹೋಗಿ ಮಲಗ್ತಾನೆ. ಮಲ್ಕೊಂಡು ಒಂದು 10 ನಿಮಿಷ ಆದ ತಕ್ಷಣ ಅವಳಿಗೆ ನಿದ್ದೆ ಬಂದುಬಿಡುತ್ತೆ. ನೋಡ್ತಾನೆ, ಅಳ್ಳಾಡಿಸಿ ನಿದ್ದೆ ಬಂದುಬಿಟ್ಟಿರುತ್ತೆ. ಓ ಸರಿ ಆಯ್ತು ಇವಾಗ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗಿ ಮಕ್ಕಳ ರೂಮು ನೋಡಿರ್ತಾನೆ. ಮಕ್ಕಳು ಮಲಗಿಬಿಟ್ಟಿರ್ತವೆ. ಸರಿ ಅಂತೇಳ್ಬಿಟ್ಟು ಆಮೇಲೆ ಪೊಲೀಸವ್ರನ್ನ ಬಂದು ನೋಡ್ತಾನೆ. ಅವರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಚೇರ್ ಮೇಲೆ ಮಲ್ಕೊಂಡು ನಿದ್ದೆ ಹೊಡಿತಿರ್ತಾರೆ. ಸಾರ್ ಅಂತಾನೆ. ಸಾರ್ ಅಂದರೂ ಇಲ್ಲ, ಏನಂದರೂ ಇಲ್ಲ, ನಿದ್ದೆ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಹೋಗಿ ರಾಣಿನ ಎಬ್ಬಿಸ್ತಾನೆ. ರಾಣಿ ಯಾಕೆ ಮಾವ ಅಂತಾಳೆ. ಏನಿಲ್ಲಮ್ಮ, ನಿನ್ನ ಬಾ ಹೋಗೋಣ, ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹೌದಾ, ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಈಗ ಅಮ್ಮ ಎಲ್ಲೈತೆ ಮಾವ ಅಂತ. ಅದು ಹೇಳ್ತೀನಿ ಬಾ ಆಮೇಲೆ ಅಂತೇಳ್ಬಿಟ್ಟು, ಇಷ್ಟು ದಿನ ನಾನು ಸುಮ್ಮನೆ ಹೇಳಿದ್ದು, ನಿಮ್ಮಮ್ಮ ನನಗೆ ಗೊತ್ತಿತ್ತು, ನನ್ನ ಹತ್ರನೇ ಇದ್ಲು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೌದಾ ಮಾವ ಅಂತೇಳ್ಬಿಟ್ಟು ಅಲ್ಲಿಂದ ತಾಳು ಬಂದೆ ಅಂತೇಳಿ ಅವಳದೊಂದಷ್ಟು ಬಟ್ಟೆ ತಗೊಂಡು ಆಚೆ ಬರ್ತಾನೆ. ಆಚೆ ಬಂದು ಪೊಲೀಸ್ ನೋಡ್ತಾನೆ. ಪೊಲೀಸ್ ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ಸದ್ಯ ಎಲ್ಲ ನಿದ್ದೆ ಮಾಡ್ತಿದ್ದಾರೆ, ತೊಂದರೆ ಇಲ್ಲ ಇವಾಗ ಅಂತೇಳಿ ಅವನು ಅಲ್ಲಿಂದ ಇವಳನ್ನ ಎದುರಿಸಿರ್ತಾನೆ. ಎದುರಿಸ್ಬಿಟ್ಟು ಇನ್ನು ಬಟ್ಟೆ ಬೇಕಲ್ಲ ಅವಳಿಗೆ, ಬಟ್ಟೆ ತಗೊಬರೋಣ ಅಂತ ಒಳಗೆ ಹೋಗ್ತಾನೆ. ಬಟ್ಟೆ ಎಲ್ಲ ತಗೊಬರ್ತಾನೆ. ಎಲ್ಲ ನೋಡ್ತಾನೆ ರೂಮಲ್ಲಿ. ಹೆಂಡ್ತಿನೂ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ, ಮಕ್ಕಳು ಮಲ್ಕೊಂಡು ನಿದ್ದೆ ಮಾಡ್ತಿರ್ತವೆ. ಸರಿ ಬಾಗಿಲು ಹಾಕೋತಾನೆ. ರಾಣಿನೂ ಕರ್ಕೋತಾನೆ, ಬ್ಯಾಗು ತಗೋತಾನೆ. ಬಾ ಅಲ್ಲಿ ಕಾಯ್ತಾ ಇದ್ದಾನೆ ಅಂಕಲ್ಲು, ಬಾ ಹೋಗೋಣ ಅಂತೇಳಿ. ಆಮೇಲೆ ಎಲ್ಲಿ ಮಾವ ಅಂತ, ಅಲ್ಲಿ ಆಟೋ ಇಟ್ಕೊಂಡು ಕಾಯ್ತಾ ಇದ್ದಾನೆ, ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೊರಡ್ತಾರೆ. ಅಷ್ಟೊತ್ತಿಗೆ ಇವ್ರು ಹೊರಡೋಷ್ಟ್ರೊಳಗೆ ಪೊಲೀಸವರು ಮತ್ತು ಇದು ಪೊಲೀಸವರು ಆಗಲೇ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಎಲ್ಲ ಕಡೆನೂ ಬಿಟ್ಬಿಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಕಡೆ ರೆಡಿ ಮಾಡಿಬಿಟ್ಟಿದ್ದಾರೆ. ಪೊಲೀಸವರು ಇಂಥ ಕಡೆ ಅಂತ ಇಲ್ಲ, ಈ ಆಟೋ ಯಾವ ಕಡೆ ಬರುತ್ತೆ, ಕಾರ್ ಯಾವ ಕಡೆ ಬರುತ್ತೆ, ವರ್ಧನ್ ತಂಗಿ ಅವರು ಕೂಡ ಒಂದು ಕಡೆ ಹೋಗಿ ಕಾರ್ ನಿಲ್ಸ್ಕೊಂಡು ಅವರು ನಿಂತಿದ್ದಾರೆ ಒಂದು ಕಡೆ ರೋಡಲ್ಲಿ. ಇನ್ನೊಂದು ಕಡೆ ರೋಡಲ್ಲಿ ಪೊಲೀಸು, ಇನ್ಸ್ಪೆಕ್ಟ್ರು, ಪೊಲೀಸರುಗಳು ಎಲ್ಲ ನಿಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೌಡಿಗಳು ಬಿಟ್ಟಿದ್ದಾನೆ ವರ್ಧ, 4-5 ಬೈಕಲ್ಲಿ. ಹೀಗೆ ಸುತ್ತ ಎಲ್ಲ ಕಡೆಯೂ ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲ ಅಟ್ಯಾಕ್ ಮಾಡಬೇಕು ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಸತ್ಯನ ಫ್ರೆಂಡು ರಾಣಿ ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ ತಕ್ಷಣ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಆಟೋನ. ಅಯ್ಯೋ ಆಟೋ ಸುಮಾರು ದೂರ ಬಂದಮೇಲೆ ಆಟೋ ಫಾಲೋ ಮಾಡ್ತಿದ್ದಾರೆ ಕಣೋ ಸತ್ಯ, ಯಾರೋ ಅಂತ ಹೇಳ್ತಾರೆ. ಹೌದೇನೋ, ಯಾರು ಅದು ಆಟೋ ಫಾಲೋ ಮಾಡ್ತಿದ್ದಾರೇನೋ, ಏನೋ ಮಾಡೋದು ಅಂತ ಈ ಕಡೆ ಬಂದು ಬಾಲ ಕಾವೇರಿನ ಕರ್ಕೊಂಡು ಕಾರಲ್ಲಿ ಬರ್ತಾ ಇರ್ತಾನೆ. ಇವನಿಗೂ ಗೊತ್ತಿರಲ್ಲ ಫಾಲೋ ಮಾಡ್ತಾರೆ ಅಂಥೇಳಿ, ಆದರೆ ನಿಜವಾಗ್ಲೂ ಫಾಲೋ ಮಾಡಿಬಿಟ್ಟಿರ್ತಾರೆ ಇನ್ಸ್ಪೆಕ್ಟ್ರು. ಕಾರ್ ಪಾಸ್ ಆದ ತಕ್ಷಣ ಹಿಂದ್ಗಡೆಯಿಂದ ಪೊಲೀಸ್ ಜೀಪು ಫಾಲೋ ಮಾಡ್ಕೊಬರುತ್ತೆ. ಫಾಲೋ ಬಂದ ತಕ್ಷಣವೇ ಏನು ಮಾಡೋದು, ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಬಾಲಿಗೆ ಫುಲ್ಲು ಟೆನ್ಷನ್ ಆಗಿಬಿಡ್ತಾನೆ. ಆಮೇಲೆ ಕಾವೇರಿಗೆ ಹೇಳ್ತಾನೆ, ಪೊಲೀಸ್ ಹಿಂದೆ ನಮ್ಮನ್ನು ಬರ್ತಾಯಿದ್ದಾರೆ, ಹಿಂದೆ ನಮ್ಮ ಕಾರ್ ಹಿಂದೆ ಪೊಲೀಸ್ ಬರ್ತಾಯಿದ್ದಾರೆ ಕಾವೇರಿ ಅಂತೇಳಿ. ಆಗ ಕಾವೇರಿ, ಹೌದಾ, ಏನು ಮಾಡೋದು ಇವಾಗ, ಸಿಕ್ಕಾಕೊಬಿಡ್ತೀವಲ್ಲ ಅಂತ. ಏನೂ ಆಗಲ್ಲ ತಾಳು, ನೋಡ್ತೀನಿ, ಧೈರ್ಯವಾಗಿರು ಅಂತ ಹೇಳ್ತಾನೆ. ಆಮೇಲೆ
ಅವಳು ಕೈ ಹಿಡ್ಕೊಂಡು ಹೇಳ್ತಾನೆ, ಇಷ್ಟು ದಿನ 2-3 ದಿನ ಇದ್ದೀಯಲ್ಲ, ಅದೇ ನನಗೆ ಸ್ವರ್ಗ ಅಂದ್ಕೊಳ್ತೀನಿ. ನಿಜವಾಗ್ಲೂ ಕಾವೇರಿ, ನಿನ್ನನ್ನು ಕೊನೆವರೆಗೂ ನಾನು ಮರೆಯಲ್ಲ ಅಂತೇಳಿ ಕೈ ಹಿಡ್ಕೊಳ್ತಾನೆ. ಸರಿ ಅಂತೇಳ್ಬಿಟ್ಟು ಅವಳು ಸುಮ್ಮನೆ ಕೂತ್ಕೋ, ನಾಟಕ ಆಡಬೇಡ, ಆವಾಗ ಆ ಥರ ನಾಟಕ ಆಡಿ ಈಗ ಈ ಥರ ನಾಟಕ ಆಡ್ತೀಯ ನೀನು, ನಿನ್ನ ನಂಬಕ್ಕೆ ಆಗಲ್ಲ ಅಂತ ಬೈತಾಳೆ. ಸರಿ, ನಾನು ಸತ್ಯ ಹೇಳಿದ್ರು ನಂಬಲ್ಲ ಅಂದ್ಕೊಂಡು ಸುಮ್ಮನಾಗ್ತಾನೆ. ಸ್ವಲ್ಪ ದೂರ ಹೋಗಿರ್ತಾರೆ, ಪೊಲೀಸು ಫಾಲೋ ಮಾಡ್ಕೊಂಡು ಬರ್ತಿರೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಹೋಗಿ 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 ಎಲ್ಲ ಕಡೆಯಿಂದನೂ ಪೊಲೀಸು ಕವರ್ ಆಗಿಬಿಡುತ್ತೆ. ಕವರ್ ಆದಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನೀವೇ ಬಂದು ಸರೆಂಡ್ರ್ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ನಾವೇ ಬಂದುಬಿಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ. ಈ ಕಡೆ ವರ್ಧನ್ ತಂಗಿ ಕಾರಲ್ಲಿ ನಿಂತ್ಕೊಂಡು ಇವರು ಕಾಯ್ತಾ ಇರ್ತಾರೆ, ಈ ಕಡೆ ರೂಟಲ್ಲೂ ಬರ್ತಾರೆ ಅಂತೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಆವಾಗ ಅಲ್ಲಿ ಎಲ್ಲ ಕಡೆನೂ ಅಟ್ಯಾಕ್ ಮಾಡಿ ಹಿಡಿದು ಬಿಡ್ತಾರೆ ಅವ್ರನ್ನ. ಆಗ ಕಾವೇರಿ ಏನು ಮಾಡ್ತಾಳೆ, ಬಾಲ ಹೇಳ್ತಾನೆ, ಕಾವೇರಿ ನಿಧಾನಕ್ಕೆ ಇಳಿ ಆ ಕಡೆಯಿಂದ ಅಂತೇಳಿ. ಸರಿ ಅಂತೇಳ್ಬಿಟ್ಟು ಅವಳು ಆ ಕಡೆಯಿಂದ ಇಳಿತಾಳೆ. ಇವನು ಈ ಕಡೆಯಿಂದ ಇಳಿದು ಅವಳು ಕೈ ಹಿಡ್ಕೊಂಡು ಓಡ್ತಾನೆ, ಬಾಬಾ ಬಾಬಾ ಅಂತೇಳ್ಬಿಟ್ಟು. ಆಮೇಲೆ ಬಾಲ ಏನೋ ಮಾಡೋದು, ಹಿಂಗೆ ಸಿಕ್ಕಾಕೊಬಿಟ್ವಲ್ಲ ಅಂತವಳೆ. ಏನಾಗಲ್ಲ ಬಾ, ನಾನು ತಪ್ಪಿಸ್ಕೊಳ್ಳೋಣ ಬಾ ಬಾ ಅಂತೇಳಿ ಓಡ್ತಾರೆ ಇವರಿಬ್ಬರು. ಆ ಕಡೆ ನೋಡಿದ್ರೆ ರಾಣಿ ಮತ್ತು ಸತ್ಯ ಮತ್ತು ಅವನ ಫ್ರೆಂಡು 3 ಜನ ಸಿಕ್ಕಾಕತ್ತಾರೆ. ಅವನು ಸತ್ಯನ ಫ್ರೆಂಡ್ ಹೇಳ್ತಾನೆ, ಮತ್ತು ರಾಣಿ ಕರ್ಕೊಂಡು ನೀನು ಸತ್ಯ ಎಸ್ಕೇಪ್ ಆಗು, ನಾನು ಅವ್ರನ್ನ ಹಿಡ್ಕೊಂಡು ಹೇಗಾದರೂ ಮಾಡಿ ಅವ್ರನ್ನ ಕಣ್ತಪ್ಪಿಸ್ತೀನಿ ಅಂತೇಳಿ. ಸರಿ ಹಂಗೆ ಮಾಡು ಅಂತೇಳಿ ಅವನು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ರಾಣಿ ಕರ್ಕೊಂಡು, ಈ ರಾಣಿನೂ ಸತ್ಯನೂ ಓಡೋಕ್ಕೆ ಶುರುವಾಯ್ತಾರೆ. ಇವನು ಹೋಗೋಗಿ ತಪ್ಕೊಳ್ಳೋದು, ಅವ್ರ ಹತ್ರ ಒದೆ ತಿನ್ನೋದು, ತಪ್ಕೊಳ್ಳೋದು, ಅವ್ರ ಹತ್ರ ಒದೆ ತಿನ್ನೋದು, ಅವ್ರನ್ನ ಡೈವರ್ಟ್ ಮಾಡೋದಕ್ಕೆ ಆ ಥರ ಮಾಡ್ತಾನೆ. ಸೊ ಆ ಥರ ಆಗಿ ಈ ರಾಣಿ ಹೇಳ್ತಾಳೆ, ಅವರು ಫಾಲೋ ಬರ್ತಿದ್ದಾರಲ್ಲ, ಏನೋ ಮಾಡೋದು ಅಂತ ಅಂದಾಗ, ಮಾಮ ಈಗಲೂ ಅಮ್ಮನ ನೋಡೋಕ್ಕಾಗಲ್ಲ ಮಾಮ, ಹಾಗಾದರೆ ನಾವು ಮೋಸ ಹೋಗ್ಬಿಟ್ವಮ್ಮ ಅಂತಾಳೆ. ಏನಾಗಲ್ಲ ಸುಮ್ಮನಿರ್ಕಂದ, ನಾನು ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು ನಿನ್ನ ಅಂಥೇಳಿ ಅವನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ, ಪಾಪ ಮಾವ ಅಂದರೆ ತುಂಬ ಒಳ್ಳೆಯವರು. ಪೊಲೀಸ್ ಜೀಪ್ ಫಾಲೋ ಮಾಡ್ತಲೇ ಇರುತ್ತೆ. ಈ ಕಡೆಯಿಂದ ಸತ್ಯನಿಗೆ ಅಲ್ಲ ಸಾರಿ ಇವನಿಗೆ ಬಾಲಂಗು ಕಾವೇರಿಗೂ ಪೊಲೀಸ್ ಜೀಪ್ ಫಾಲೋ ಮಾಡ್ತಿರುತ್ತೆ. ಸತ್ಯನಿಗೆ ಮತ್ತು ರಾಣಿಗೂ ಇದು ಬೈಕಲ್ಲಿ ಫಾಲೋ ಮಾಡ್ತಾಯಿರ್ತಾರೆ. ಫಾಲೋ ಮಾಡಿ ಅಡ್ಡ ಹೋಗ್ಬಿಡ್ತಾರೆ. ಇವನು ಬಾಲು ಸಿಕ್ಕಾಕೊಬಿಟ್ವಲ್ಲ, ಏನು ಮಾಡೋದು ಅಂತ ಅವನು ಪಾಪ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ತಲೆ ಕೆಡಿಸ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆವಾಗ ಅವನಿಗೆ ಒಂದು ಐಡಿಯಾ ಓಡುತ್ತೆ. ಆ ಐಡಿಯಾ ಫಾಲೋ ಮಾಡೋಣ ಅಂದರೆ ಪೊಲೀಸ್ ಸುತ್ತಲೂ ಬಂದುಬಿಟ್ರು, 4 ಕಡೆಯಿಂದನೂ ಕವರ್ ಆಗಿಬಿಡ್ತಾರೆ. ಏನು ಮಾಡೋಕ್ಕೂ ಆಗಲಿಲ್ಲ, ಎಗ್ಗರ್ಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ನಿಲ್ಲಿಸ್ಬಿಟ್ಟು ಇಳಿದು ಓಡೋದೇ ಬೆಸ್ಟು ಅಂತೇಳ್ಬಿಟ್ಟು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾವೇರಿನ ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಓಡು 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 ಅಂತ ಓಡ್ತಾನೆ ಇರ್ತಾರೆ. ನಿಲ್ಲು, ಓಡಬೇಡ ಸತ್ಯ, ಅಲ್ಲ ಬಾಲ ನಿಲ್ಲು, ಓಡಬೇಡ ಕಾವೇರಿ, ನಿಂತ್ಕೋ, ಓಡಬೇಡ, ಶೂಟ್ ಮಾಡ್ತೀವಿ, ನಿಂತ್ಕೋ, ಓಡಬೇಡ ಓಡಬೇಡ ಅಂತ ಹೇಳ್ತಲೇ ಇರ್ತಾರೆ. ಆದರೆ ಅವ್ರು ನಿಲ್ಲಲ್ಲ, ಓಡ್ತಾರೆ. ಕತ್ಲೆ ಅಲ್ವಾ, ಯಾವ ಕಡೆನಾರು ಹೋದ್ರೂ ಗೊತ್ತಾಗೋದೇ ಇಲ್ಲ. ಹಂಗಾಗಿ ಎಲ್ಲ ಒಂದು ಕಡೆ ಕಣ್ಮರೆ ಆಯ್ತಾರೆ ಅಂತ ಕಾಣುತ್ತೆ. ಅಂದರೆ ಇವರೇನು ಕೆಟ್ಟವರೇನಲ್ಲ ಪಾಪ. ಕೆಟ್ಟವರು ಆ ಅಣ್ಣ ತಂಗಿ ಇಬ್ಬರೇ, ವರ್ಧನ್ ತಂಗಿ ಅವರೇ ಕೆಟ್ಟವರು. ಎಲ್ಲ ವಿಷಯನೂ ತಿಳ್ಕೊಬಿಟ್ಟು ಹೋಗಿ ಹೇಳ್ಬಿಟ್ಲು ಪೊಲೀಸರಿಗೆ. ಇಲ್ಲ ಅಂದರೆ ಆರಾಮಾಗಿ ಅವರು ಪಾಸ್ಪೋರ್ಟ್ ಮಾಡಿಸಿದ್ದ ಹೆಂಗೋ ಕಳಿಸ್ಬಿಡವನು. ಈ ಅನ್ಯಾಯವಾಗಿ ಹಾಳು ಮಾಡಿಬಿಟ್ಲು ಇವಳು ಸಾರಿಕಾ. ಆಮೇಲೆ ಇನ್ಸ್ಪೆಕ್ಟ್ರು ಫಾಲೋ ಮಾಡ್ತಾನೆ ಇರ್ತಾನೆ ಮತ್ತು ಸಾರಿಕೆಗೆ ವಿಷಯ ತಿಳಿಸ್ತಲೇ ಇರ್ತಾನೆ. ಮೇಡಮ್ ಹೀಗಾಯಿತು ಹಾಗಾಯಿತು ಅಂತೇಳಿ. ಆ್ಯಕ್ಚುಲಿ ಮೋಸ್ಟ್ಲಿ ಅವಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದಾ ಏನೋ ಗೊತ್ತಿಲ್ಲ. ಅಷ್ಟೊಂದು ಇದು ಮಾಡಿಕೊಂಡು ಅವ್ರನ್ನ ಹಿಡಿಯೋಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ದಾಳೆ ಮತ್ತು ಸ್ಕೆಚ್ಚು ಹಾಕ್ತಿದ್ದಾಳೆ ಅಂತ ಎಲ್ಲ ಅಂದರೆ ಮೋಸ್ಟ್ಲಿ ಅವಳೇನೋ ಕೆಲಸದಲ್ಲಿ ಇರಬಹುದು ಅನ್ನೋದು ಡೌಟ್ ಇದೆ. ಇಲ್ಲಿ ಸತ್ಯ ಎಸ್ಕೇಪ್ ಆಗ್ತಿದ್ದಾನೆ. ಸತ್ಯರಾಣಿ ಇವನ್ನ ಹಿಡ್ಕೊಂಡು ಸತ್ಯನ ಫ್ರೆಂಡನ್ನು ಹಿಡ್ಕೊಂಡು ಇವರು ಹೊಡಿಯೋಕ್ಕೆ ಹೋಗ್ತಾರೆ. ಇಲ್ಲಿ ಬಾಲ ಪಾಪ ಕಾವೇರಿನ ಕರ್ಕೊಂಡು ಓಡೋಕ್ಕೆ ಶುರು ಹಚ್ಕೊಂಡಿದ್ದಾನೆ. ಪಾಪ ಎಷ್ಟು ದೂರ ಓಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ತಪ್ಪಿಸ್ಕೋತಾರೆ ಅನ್ನೋ ಕಾಣುತ್ತೆ. ಎಲ್ಲರೂ ತಪ್ಪಿಸ್ಕೋಬೋದು, ಯಾರು ಕೈ ಸಿಗಲ್ಲ ಅಂತ ಕಾಣುತ್ತೆ.
ಸಿಗದೇ ಇರೋದೇ ಒಳ್ಳೆಯದು. ಪಾಪ ಒಳ್ಳೆ ಜನ ಎಲ್ಲರೂ, ಕೆಟ್ಟವರಂತೂ ಯಾರೂ ಅಲ್ಲ. ಹೇಗೋ ಒಂದು ರೀತಿ ಹೊರದೇಶಕ್ಕೆ ಕಳಿಸಿದ್ರೆ ಎಲ್ಲರೂ ಬದುಕೋತಾರೆ ಅನ್ನೋ ಆಸೆಗೆ ಅವ್ರು ಅಂದಿದ್ದು. ಈಗ ನೋಡೋ ಪಾಪ ಒಳ್ಳೆಯವನು ಕಾವೇರಿನ ಯಾವ ರೀತಿನಾದರೂ ಕಾಪಾಡ್ತಾನೆ ಅಂತ ಕಾಣುತ್ತೆ. ಕಾಪಾಡಲೂಬಹುದು, ಹೇಳೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.